ಅಣ್ಣ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಣ್ಣ. ಅಣ್ಣ ಎಲ್ಲಿ ಹೊರಟಿದ್ದೀರಾ, ಏನು ವಿಶೇಷ ಇವತ್ತು? ಮಂಡ್ಯ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ಫೆಸ್ಟ್. Okay. ಕಾವೇರಿ ನೋಡಿ, ಮಂಡ್ಯದ ಹೆಂಗ್ ಗೊತ್ತಾ, ಕಾವೇರಿ ಅಂತ ಇಟ್ಕೋತಾರೆ, ಇರೋ ನೀರೆಲ್ಲ ತಮಿಳ್ನಾಡು ಬಿಟ್ಬಿಡ್ತಾರೆ. Okay. ಕಾವೇರಿ ಅಂತ ಇಟ್ಕೊಬಿಟ್ಟವ್ರೆ. ಆ ಕಾಲೇಜ್ಗೆ ಹೋಯ್ತಾ ಇದ್ವಿ ಈಗ. ಓಕೆ ಕಾಲೇಜ್ ಫೆಸ್ಟ್. ಅಣ್ಣ ಏನು ಬ್ರೇಕ್ಫಾಸ್ಟ್ ಏನು ಮಾಡಿದ್ರಿ? ಇಡ್ಲಿ, ತಟ್ಟೆ ಇಡ್ಲಿ ತಿಂದೆ. ಓಕೆ, ಶನಿವಾರ ಅಲ್ವಾ, ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ. ಓಕೆ ಅಣ್ಣ, ಇವತ್ತು ನೀವು ಚಿಕನ್ ಮಟನ್ ಏನು ತಿನ್ನಲ್ವಾ ಅಣ್ಣ? ದೇವ್ರಾಣಗೂ ಇಲ್ಲಪ್ಪ, ಪ್ರೇಮ ಹೇಳಿಲ್ವ, ಕುರಿ ಕೋಳಿನ ಸೋಮವಾರ ಶನಿವಾರ ಕುಯ್ಯಂಗಿಲ್ಲ ಅಂತ, ನಾವು ತಿನ್ನಂಗೂ ಇಲ್ಲ ಅಂತ ಮಾಡ್ಕೊಬಿಡ್ತೀವಿ. Okay. ಪ್ರೇಮ ಹೇಳಿಲ್ವ, ಆಮೇಲೆ ಪ್ರೇಮ ಬೇಜ ಮಾಡ್ಕೊಳ್ಳಲ್ಲ. ಮನೆ ಮಟನ್ ತಿನ್ಬಿಡಿದ್ಯಾ ಅಂತ ಹೇಳ್ಬಿಡ್ತಾರೆ. ಇಲ್ಲ ಇಲ್ಲ. ಓಕೆ ಅಣ್ಣ, ಏನು ಹೊಸ ಗೆಟಪ್ ಅಲ್ಲಿ ಹೇರ್ ಸ್ಟೈಲ್ ಅಲ್ಲಿ ಕಾಣಿಸ್ತಾ ಇದ್ದೀರಾ? ಹೇರ್ ಸ್ಟೈಲ್ ನೋ ಕೊಕೇನ್ಗೆ ಈಗಷ್ಟೇ ಹೇರ್ ಸ್ಟೈಲ್ ಕಟ್ ಮಾಡಿಸ್ಕೊಂಡು ಜಸ್ಟ್ ಬಂದೆ. ಫಿಲಂ ಹೆಸರು ನೋ ಕೊಕೇನ್ ಅಂತ. No ಕೊಕೇನ್ ಅನ್ನೋದು ಭಾರತದಲ್ಲಿ ಇರಬಾರ್ದು ಅನ್ನೋದ್ರ ಬಗ್ಗೆ ಆಕ್ಷನ್ ಸಿನಿಮಾ. ಓಕೆ ನೀವೇನ್ KGF ನ ಶರಣ್ ಮಾಡಿದ್ರೆ ಹೆಂಗಿರ್ತದೋ ಹಂಗಿರ್ತದೆ. ಓಕೆ ದಕ್ಷಿಣ ಭಾರತದ ಬಿಗ್ಗೆಸ್ಟ್ ಫೈಟ್ ಮಾಸ್ಟರ್ ಗೌರವ್ ವೆಂಕಟೇಶ್ ಡೈರೆಕ್ಷನ್ ಮಾಡ್ತಿರೋ ಸಿನಿಮಾ. ಸೋಮವಾರ ಬೆಳಗ್ಗೆ ಹಬ್ಬ ನೋಡಿ ಹೆಂಗಿರುತ್ತೆ ಮೇಕಿಂಗ್. ಪೋಸ್ಟ್ ನೋಡಿದ್ರೆ ತಲೆ ತಿರುಗಿ ಶಾಕ್ ಆಗ್ಬಿಟ್ಟು ಮಿಲ್ಕ್ ಶೇಕ್ ಕುಡ್ಕೊಂಡ್ ಮನಿಕತ್ತೀರ. ಓಕೆ, ಆಲ್ರೆಡಿ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದೀರಾ? ಇನ್ನೂ ಇಲ್ಲ. ಅದ್ರ ಬಗ್ಗೆ ಸಾರಿ ಸರ್, ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ನಾಳಿದ್ದು ಪೋಸ್ಟ್ ಬರತಕ್ಕ ಸುಮ್ಮನಿರ್ಬೇಕು. ಇದೇ ನೋಡಂಗಿಲ್ಲ, ಆಕ್ಚುಲಿ ಇದೇ ಮುಚ್ಕೋಬೇಕು ನನಗೆ. ಓಕೆ ಅಣ್ಣ, ಇವತ್ತಿನ ಇದರಲ್ಲಿ ಸೊ ನಿವೇದಿತಾ ಮತ್ತೆ ಚಂದನ್ ಅವರು, ಸೊ ಏನಣ್ಣ ಇವ್ರದ್ದು ಬಗ್ಗೆ? ನಾನು ದಯವಿಟ್ಟು ಅವ್ರನ್ನ ಕೇಳಿದ್ರೆ ಉತ್ತಮ ಅಲ್ವಾ, ನಾನು ಏನ್ ಮಾಡಕ್ ಸಾಧ್ಯ ಹೇಳಿ? Okay. ಎಲ್ಲ ನನ್ನೇ ಕೇಳ್ತಾರೆ. ಕೇಳಿದ್ರಿ ಒಬ್ಬ ಸ್ನೇಹಿತನಾಗ ಏನೋ ಒಂದು ಬೈಟ್ಸ್ ಕೊಡ್ಬೇಕು, ಒಬ್ಬ ಪ್ರೀತಿಯಿಂದ ಹೇಳಿದೆ. ಐ ಕಾಂಟ್ ಸೆ ಮೋರ್ ದನ್ ದಿಸ್. ಇದಕ್ಕಿಂತ ಹೆಚ್ಚೇನು ಹೇಳಕ್ ಸಾಧ್ಯ? ಯಾಕೆಂದ್ರೆ ಅವ್ರ ಜೀವನ ಅವ್ರು ಡಿಸೈಡ್ ಮಾಡಬೇಕು. ಏನೋ ಒಂದು ಯಾವುದೋ ಒಂದು ಪಾರ್ಟ್ ಅಲ್ಲಿ ಅವ್ರಿಗೆ ಏನೋ ಬೇರೆ ಬದಲಾವಣೆ ಬೇಕು ಅಂತ ಅನ್ಸಿದೆ, ಕರಿಯರ್ ಏನೋ ಇರ್ಬೋದು. Okay. ಯಾವುದೋ ವಿಚಾರ ಅವ್ರು ಮಾತಾಡ್ಕೊಂಡ್ರು ಉತ್ತಮ. ಆಮೇಲೆ ನಾವು ಮ್ಯೂಚುವಲಿ ಗೌರವಿಸ್ಕೊಂಡು ಇದು ಮಾಡ್ಕೊಳ್ತೀವಿ ಅಂತ ಪೋಸ್ಟ್ ಹಾಕಿದ್ಮೇಲೆ ಅದು ಅವರಾಗಿದ್ದು ಅವರೇ ಸ್ಟೇಟ್ಮೆಂಟ್ ಕೊಡತಕ್ಕ ನಾವು ಹೇಳಿದ್ರೆ ತಪ್ಪಾಗುತ್ತೆ. Okay. ಇಷ್ಟು ಕೇಳಿದಾಗ ನಾನೇನು ಹೇಳಕ್ ಸಾಧ್ಯ? ಇಬ್ರು ಚೆನ್ನಾಗಿರ್ಲಿ ಅಂತ ಆಶಿಸ್ತೀವಿ. ನಾನು ಅವ್ರಿಗೆ ಸಾಧ್ಯ ಆದರೆ ಧ್ರುವ ಅವ್ರಿಗೆ ಮಾತಾಡಕ್ಕೆ ಹೇಳ್ತೀನಿ. ಯಾಕಂದ್ರೆ ಧ್ರುವ ಅವ್ರು ಮನ್ಸು ಮಾಡಿದ್ರೆ ಟ್ರೈ ಮಾಡಬಹುದು ಅನ್ನೋದು ನನ್ನ ನಂಬಿಕೆ ಅಷ್ಟೇ. ಓಕೆ, ಧ್ರುವ ಅಣ್ಣವ್ರು ಮತ್ತೆ ಕೇಳ್ತಾರಾ ಹೆಂಗಣ ಅಂತ? ಕೇಳ್ತಾರ ಅಂದ್ರೆ ಎಲ್ಲಿದ್ ಯಾವ ಹಂತಕ್ಕೆ ಹೋಗಿದೆ ಅನ್ನೋದು ಅವ್ರಿಗೆ ಡಿಸೈಡ್ ಮಾಡ್ಬೇಕು. ಯಾಕೆಂದ್ರೆ ಚಂದನ್ ಅವ್ರ ಕರಿಯಲ್ಲಿ ತುಂಬಾ ದೊಡ್ಡ ಸಿನಿಮಾ ಪೊಗರು ಕೊಟ್ಟಿದ್ದು ಧ್ರುವ ಅವರು. ಹೌದು. ಸೊ ಅಲ್ಲಿಂದ ಸ್ನೇಹ ಅವರಿಬ್ರು ತುಂಬಾ ಚೆನ್ನಾಗಿದೆ. Okay. ಸೊ ನಾನು ಒಂದ್ ಮಾತು ಕೇಳ್ಕೊಳ್ತೀನಿ. ನಿನ್ನೆ ಚಿರು ಅವ್ರದ್ದು 4ನೇ ವರ್ಷದ ಪುಣ್ಯ ಸ್ಮರಣೆ ಇತ್ತು. ಹೌದು. ಸೊ ಅದರಿಂದ ಮಾಡಕ್ಕಾಗಿರಲಿಲ್ಲ. ಓಕೆ ಅಣ್ಣ, ನೋವಲ್ಲಿದ್ರು, ಅದಕ್ಕೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ. ಚಂದನ್ ಅವರು ಚಂದನ್ ಇಬ್ರು ಜೊತೆ ಮಾಡ್ತಾ ಇಲ್ವಲ್ಲ? ಮಾಡ್ತಿದಾರಣ್ಣ? ಇಲ್ಲ, ಅವರು ಇಬ್ರು ನಿವೇದಿತ ಮಾಡ್ತದ ಬೇರೆ ಸಿನಿಮಾ. ಇಲ್ಲ ಅಣ್ಣ, ಜೊತೆಲೆ ಮೊನ್ನೆ ಅನೌನ್ಸ್ಮೆಂಟ್ ಮಾಡಿದ್ರಣ್ಣ, ಪ್ರೆಸ್ ಮೀಟ್ಗೆಲ್ಲ ಹೋಗಿದ್ದು. ಹೌದಣ್ಣ? ಮೂವಿಲಿ ಏನ್ ಸಮಸ್ಯೆ ಆಗಲ್ಲ, ಇದ್ರಲ್ಲಿ ಸಮಸ್ಯೆ ಆಗ್ಬೋದೇನೋ ಗೊತ್ತಿಲ್ಲ. ಅವರೇ ಇನ್ನೇ ಕೈ ಕಟ್ಕೊಂಡೆ ಹೋಗಿಲ್ವಾ? ಅವರೇ ಮಾತಾಡ್ಕತ್ತಾರ ಬಿಡಿ. ಹೌದು. ಅವರಿಗೆ ಇಲ್ದಿರೋ ಟೆನ್ಷನ್ ನಮ್ಗೆ ಯಾಕೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಓಕೆ, ಆದ್ರೂ ಅದೇ ಸುದ್ದಿ ಅಲ್ವಾಡ? ಏನಾಯ್ತು ಹಿಂಗೆ ಈ ತರ ಮೂವಿ ಎಲ್ಲ? ನೀವು ಅವ್ರನ್ನ ಕೇಳದ್ ಬಿಟ್ಟು ಕೇಳದ್ ತಪ್ಪು. ಓಕೆ, ನೀವೇನ್ ಮಾಡ್ತಾ ಇದೀರಿ ಗೊತ್ತಾ? ಸ್ಕೂಟರ್ ಕೀ ತಗೊಂಡು ಕಾರಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀರಾ. ಕಾರ್ ಸ್ಟಾರ್ಟ್ ಆಗಲ್ಲ, ಸ್ಕೂಟರ್ನೇ ಮಾಡ್ಬೇಕು. ಇದು ಸ್ಕೂಟರ್ ಕೀ. ಅವ್ರ ಸಮಸ್ಯೆನ ಅವ್ರನ್ನೇ ಕೇಳ್ಬೇಕು. ಪ್ರಥಮ್ ಕೇಳಿದ್ರೆ ಓಕೆ, ಸಿಗ್ತಾ ಇಲ್ವಲ್ಲ ಅಣ್ಣ? ಸ್ವಿಚ್ ಆಫ್ ಮಾಡ್ಕೊಂಡವ್ರೆ. ಸಿಗ್ಲ ಅಂದ್ರೆ ಎಲ್ಲೋಗಿದೆಪ್ಪ ಚಂದನ್, ನೀನ್ ಮಾತಾಡೋಣ. ಓಕೆ.